ನಮಸ್ಕಾರ. ಈ ಹೊಸ ಆಳವಾದ ವಿಶ್ಲೇಷಣಾ ಸರಣಿಗೆ ಸ್ವಾಗತ. ಇಂದಿನ ಮಾಹಿತಿಯ ಮಹಾಪುರದಲ್ಲಿ ಸಿಗುವ ಅಷ್ಟೊಂದು ಮಾಹಿತಿಗಳಲ್ಲಿ ಆಯ್ದ ಮೂಲಗಳಿಂದ ಅತ್ಯಮೂಲ್ಯವಾದ ಜ್ಞಾನವನ್ನು ಹೊರತೆಗೆದು ಅದನ್ನು ಸರಳವಾಗಿ ಚರ್ಚೆ ಮಾಡೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಹೌದು, ಖಂಡಿತ. ಇವತ್ತಿನ ವಿಷಯಕ್ಕೆ ಹೋಗೋ ಮುನ್ನ ಒಂದು ಸಣ್ಣ ಸ್ಪಷ್ಟನೆ ಕೊಡೋದು ಮುಖ್ಯ. ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ನಮಗೆ ಒದಗಿಸಿರುವ ಮೂಲ ಲೇಖನಗಳು ಮತ್ತು ಟಿಪ್ಪಣಿಗಳ ಆಧಾರದ ಮೇಲೆ ಮಾತ್ರ. ಎಕ್ಸಾಕ್ಟ್ಲಿ. ಇದರಲ್ಲಿ ಬರುವ ಯಾವುದೇ ಧಾರ್ಮಿಕ, ರಾಜಕೀಯ ಅಥವಾ ತಾತ್ವಿಕ ವಿಚಾರಗಳು ಆ ಮೂಲಗಳ ಪ್ರತಿಬಿಂಬವೇ ಹೊರತು ನಮ್ಮ ವೈಯಕ್ತಿಕ ಒಲವುಗಳಲ್ಲ. ನಾವು ಯಾವುದೇ ಪಕ್ಷ ವಹಿಸದೆ ಕೇವಲ ಜ್ಞಾನದ ರೂಪದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಅದೇ ಸರಿಯಾದ ದಾರಿ. ಈ ಸ್ಪಷ್ಟನೆಯೊಂದಿಗೆ ನಾವು ಇಂದಿನ ವಿಷಯದ ಕಡೆಗೆ ಗಮನ ಹರಿಸೋಣ. ಇವತ್ತಿನ ನಮ್ಮ ಟಿಪ್ಪಣಿಗಳು ಹಿಂದೂ ಪುರಾಣಗಳ ದಶಾವತಾರ ಸರಣಿಯ ಮೊದಲ ಹಂತದ ಬಗ್ಗೆ, ಮತ್ಸ್ಯಾವತಾರದ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಮತ್ಸ್ಯಾವತಾರ, ಹೌದು. ಇದು ಬರೇ ಒಂದು ಪ್ರಾಚೀನ ಕಥೆ ಅಂತ ಲೇಖನಗಳು ಹೇಳೋದಿಲ್ಲ. ಬದಲಿಗೆ ಇದರಲ್ಲಿ ಅಡಗಿರುವ ಶುದ್ಧತೆ ಮತ್ತು ಜಾಗೃತಿಯ ಸಂದೇಶಗಳು ಇವತ್ತಿನ ಆಧುನಿಕ ಬದುಕಿಗೆ ಹೇಗೆ ಕನ್ನಡಿಯಾಗಬಲ್ಲವು ಅನ್ನೋದನ್ನ ನಾವು ಬಿಡಿಸಿ ನೋಡಬಹುದು. ಇದು ನಿಜವಾಗೂ ಆಸಕ್ತಿದಾಯಕ. ಏಕೆಂದ್ರೆ ನಾವು ಕತೆಗಳನ್ನ ಕೇವಲ ಕತೆಗಳಂತೆ ಕೇಳ್ತೀವಿ ಅಲ್ವಾ? ಹೌದು, ಸಾಮಾನ್ಯ. ಆದ್ರೆ ಈ ಟಿಪ್ಪಣಿಗಳನ್ನ ನೋಡಿದಾಗ ಈ ಜ್ಞಾನ ನಮಗೆ ಹೇಗೆ ಬಂತು ಅನ್ನೋದ್ರ ಹಿಂದೆ ಋಷಿಮುನಿಗಳ ಬೃಹತ್ ಪರಿಶ್ರಮ ನಮ್ಮ ಕಣ್ಣಿಗೆ ಕಟ್ಟುತ್ತೆ. ಉದಾಹರಣೆಗೆ ನೋಡಿ, ಮಹರ್ಷಿ ವೇದವ್ಯಾಸರ ಬಟ್ಟಿ ಇರುವ ವಿವರಣೆ. ಕಲಿಯುಗ ಅನ್ನೋದು ಕತ್ತಲೆಯ ಕಾಲ, ಮನುಷ್ಯ ದಾರಿ ತಪ್ಪಬಾರ್ದು ಅನ್ನೋ ಒಂದೇ ಒಂದು ಕರುಣೆಯಿಂದ ಅವರು ಹಿಮಾಲಯದ ಬದ್ರಿಕಾಶ್ರಮದಲ್ಲಿ ಕುಳಿತು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ್ರು ಅಂತ ಮೂಲಗಳು ಹೇಳ್ತವೆ. ನಿಜ. ಆ ತಪಸ್ಸಿನ ಸ್ವರೂಪನೂ ಅಷ್ಟೇ ಸೂಕ್ಷ್ಮವಾಗಿದೆ. ಕೇವಲ ಗಾಳಿಯನ್ನ ಮಾತ್ರ ಸೇವಿಸಿ ಇಂದ್ರಿಯಗಳನ್ನ ಗೆದ್ದು ಪಡೆದ ದಿವ್ಯ ದೃಷ್ಟಿಯ ಫಲವೇ ಈ ಪುರಾಣಗಳು. ಇಲ್ಲಿ ಗಮನ ಸೆಳೆಯುವ ಇನ್ನೊಂದು ವಿಷಯ ಅಂದ್ರೆ, ಈ ಜ್ಞಾನ ಕೇವಲ ಗ್ರಂಥಗಳಲ್ಲಿ ಬಂದಿಯಾಗಿಲ್ಲ. ಹೌದು. ನೈಮಿಷಾರಣ್ಯದಲ್ಲಿ ಸೂತ ಪೌರಾಣಿಕರಂಥವರು ಹಗಲಿರುಳು ಜನರಿಗೆ ಈ ಕಥೆಗಳನ್ನ ಹೇಳಿ ಒಂದು ಪರಂಪರೆಯನ್ನೇ ಹುಟ್ಟುಹಾಕಿದ್ರು. ಇದು ಬರೀ ಕಥೆಗಳ ಸಂಕಲನ ಅಲ್ಲ, ಇದೊಂದು ಅಜ್ಞಾನದ ವಿರುದ್ಧ ಹೋರಾಡಲು ರೂಪಿಸಿದ ಅರಿವಿನ ವ್ಯವಸ್ಥೆ, ಅಂದ್ರೆ ಸಿಸ್ಟಮ್ ಆಫ್ ಅವೇರ್ನೆಸ್ ಅಂತ ಲೇಖನಗಳು ಒತ್ತಿ ಹೇಳ್ತವೆ. ಅರಿವಿನ ವ್ಯವಸ್ಥೆ, ಆ ಪದಪ್ರಯೋಗ ತುಂಬಾ ಚೆನ್ನಾಗಿದೆ. ಭವಿಷ್ಯದಲ್ಲಿ ಡೇಟಾ ಕಳೆದೋಗ್ಬಾರ್ದು ಅಂತ ಮೊದಲೇ ಅತ್ಯಂತ ಸೇಫ್ ಆಗಿರೋ ಜಾಗದಲ್ಲಿ ಬ್ಯಾಕಪ್ ಮಾಡಿಟ್ಟಾಗೆ ಭಾಸವಾಗುತ್ತೆ. ಖಂಡಿತ. ಆ ಪ್ರಾಚೀನ ಕಾಲದ ಜ್ಞಾನದ ಬ್ಯಾಕಪ್ ವ್ಯವಸ್ಥೆಯೇ ಈ ಪುರಾಣಗಳು. ಜನರಿಗೆ ಸುಲಭವಾಗಿ ನೆನ್ಪಿರ್ಲಿ ಅಂತ ಕಥೆಗಳ ರೂಪದಲ್ಲಿ ಕಟ್ಟಿಕೊಟ್ರು. ಅದೇ ವ್ಯವಸ್ಥೆಯ ಒಂದು ಭಾಗವೇ ಈ ಮತ್ಸ್ಯಾವತಾರದ ಕಥೆ. ಸರಿ, ಹಾಗಾದ್ರೆ ನೇರವಾಗಿ ಆ ಕಥೆ ಒಳಗೆ ಹೋಗೋಣ. ಸತ್ಯವ್ರತ ಅನ್ನೋ ರಾಜನಿಂದ ಇದು ಶುರುವಾಗತ್ತೆ. ನಮ್ಗೆ ಕೊಟ್ಟಿರೋ ಲೇಖನಗಳ ಪ್ರಕಾರ ನದಿಯಲ್ಲಿ ನಿಂತು ಆತ ತರ್ಪಣ ಬಿಡ್ತಿರುವಾಗ ಈ ಘಟನೆ ನಡೆಯುತ್ತೆ. ಹೌದು. ತರ್ಪಣ ಅಂದ್ರೆ ನದಿಯ ನೀರನ್ನ ಬೊಗಸೆಯಲ್ಲಿ ತಗೊಂಡು ಭಕ್ತಿಯಿಂದ ಪೂರ್ವಜರಿಗೆ ಅರ್ಪಿಸುವ ಪದ್ಧತಿ. ಆ ಬೊಗಸೆಯಲ್ಲಿ ಒಂದು ಪುಟ್ಟ ಮೀನ್ ಬಂದು ಬೀಳುತ್ತೆ. ಆ ರಾಜ ಅದನ್ನ ವಾಪಸ್ ನೀರಿಗೆ ಬಿಡೋಕ್ ಹೋದಾಗ ಆಗ ಆ ಮೀನು ಮನುಷ್ಯರ ಭಾಷೆಯಲ್ಲಿ ಮಾತನಾಡೋಕೆ ಶುರು ಮಾಡುತ್ತೆ. ಅದೇ ಕಥೆಯ ಮೊದಲ ಕುತೂಹಲಕಾರಿ ಘಟ್ಟ. ಮೀನ್ ಕೇಳ್ಕೊಳುತ್ತೆ, ಈ ನದಿಯಲ್ಲಿರೋ ದೊಡ್ಡ ಮೀನುಗಳು ನನ್ನನ್ನು ತಿಂದುಬಿಡ್ತವೆ, ದಯವಿಟ್ಟು ನನ್ನನ್ನು ರಕ್ಷಿಸು ಅಂತ. ಪ್ರಕೃತಿಯ ನಿಯಮದಲ್ಲಿ ದೊಡ್ಡ ಮೀನು ಸಣ್ಣ ಮೀನನ್ನ ತಿನ್ನೋದು ಸಹಜ ಪ್ರಕ್ರಿಯೆ. ಆದರೆ ಇಲ್ಲಿ ರಾಜ ತೋರೋ ಕರುಣೆ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ಹೌದು, ಆ ಕರುಣೆ ಮತ್ತು ಆಶ್ರಯ ನೀಡುವ ಗುಣನೇ ಇಲ್ಲಿ ಪ್ರಮುಖ ಪಾತ್ರ ವಹಿಸೋದು. ಆ ಪುಟ್ಟ ಮೀನನ್ನ ರಾಜ ತನ್ನ ಕಮಂಡಲಗಲಿ ಹಾಕ್ಕೊಳ್ತಾನೆ. ಕಮಂಡಲ ಅಂದ್ರೆ ಸಾಧಕರು ಬಳಸುವ ಆ ಚಿಕ್ಕ ನೀರಿನ ಪಾತ್ರೆ. ಅಲ್ಲಿ ಆ ಮೀನಿಗೆ ಆಶ್ರಯ ಸಿಗುತ್ತೆ. ಆದ್ರೆ ಆಶ್ರಯ ಸಿಕ್ಕ ಕ್ಷಣಾರ್ಥದಲ್ಲೇ ಆ ಮೀನು ಬೆಳೆಯೋಕೆ ಶುರು ಮಾಡುತ್ತೆ. ಇದು ನಿಜಕ್ಕೂ ರೋಚಕ. ಕಮಂಡಲ ಸಾಲದಾಗತ್ತೆ. ಆಮೇಲೆ ಅದನ್ನ ಮಡಕೆಗೆ ಹಾಕ್ತಾನೆ. ನೋಡ್ತಿದ್ದಂತೆ ಮಡಕೆನೂ ಸಾಲದಾಗುತ್ತೆ. ಆಮೇಲೆ ಕೆರೆ, ನದಿ, ಕೊನೆಗೆ ಇಡೀ ಸಮುದ್ರಕ್ಕೆ ಬಿಟ್ರೂ ಆ ಸಮುದ್ರವೇ ಸಾಲದಾಗುವಷ್ಟು ಬೃಹತ್ತಾಗಿ ಬೆಳೆದು ನಿಲ್ಲುತ್ತೆ ಆ ಮೀನು. ಇದನ್ನ ಆಧುನಿಕ ಜಗತ್ತಿಗೆ ಹೋಲಿಸಿದರೆ, ನಾವು ಆಸೆಯಿಂದ ಒಂದು ಮುದ್ದಾದ ಚಿಕ್ಕ ನಾಯಿಮರಿ ತಂದು ಕೇವಲ ಒಂದೇ ವಾರದಲ್ಲಿ ಅದು ಡೈನೋಸಾರ್ ಥರ ಬೆಳೆದು ಇಡೀ ಮನೆ ಆಕ್ರಮಿಸ್ಕೊಂಡ್ರೆ ಹೇಗಿರುತ್ತೆ? ಅಂಥ ಆಶ್ಚರ್ಯ ಆ ರಾಜನಿಗೆ ಆಗಿರಬೇಕು. ನಿಮ್ಮ ಆ ಹೋಲಿಕೆ ಪರಿಸ್ಥಿತಿಯ ಗಂಭೀರತೆಯನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಡುತ್ತೆ. ಆ ಬೃಹತ್ ಆಕಾರ ನೋಡಿದ ಮೇಲೆ ಸತ್ಯವ್ರತನಿಗೆ ಗೊತ್ತಾಗುತ್ತೆ, ತನ್ನ ಕಣ್ಣು ಮುಂದಿರೋದು ಸಾಮಾನ್ಯ ಜಲಚರವಲ್ಲ, ಪ್ರಪಂಚವನ್ನ ರಕ್ಷಿಸಲು ಬಂದ ಪರಮಾತ್ಮನೇ ಈ ರೂಪದಲ್ಲಿ ಬಂದಿದ್ದಾನೆ ಅನ್ನೋ ಸತ್ಯದ ಅರಿವಾಗುತ್ತೆ. ಈಗ ಈ ಕಥೆಯ ಹಿಂದಿರೋ ರೂಪಕಗಳನ್ನ ಲೇಖನಗಳು ಹೇಗೆ ವಿಶ್ಲೇಷಿಸ್ತವೆ ಅಂತ ನೋಡೋಣ. ಬರೀ ಮೀನ್ ಬೆಳೆಯೋ ಕಥೆ ಆಗಿದ್ರೆ ಇಷ್ಟು 1000 ವರ್ಷ ಇದು ಉಳಿತಿರ್ಲಿಲ್ಲ.
ಆ ಪುಟ್ಟ ಮೀನಿನ ಸಂಕೇತ ಏನು? ಆಳವಾದ ವಿಶ್ಲೇಷಣೆಗೆ ಹೋದ್ರೆ ಆ ಪುಟ್ಟ ಮೀನು ನಮ್ಮ ಅಂತರಂಗದಲ್ಲಿ ಮೂಡುವ ಒಂದು ಸಣ್ಣ ಒಳ್ಳೆಯ ಆಲೋಚನೆ ಅಥವಾ ಸರಿಯಾದ ಅರಿವು. ಆರಂಭದಲ್ಲಿ ಅದು ತುಂಬಾ ದುರ್ಬಲವಾಗಿರುತ್ತೆ. ನಕಾರಾತ್ಮಕ ಆಲೋಚನೆಗಳು ಅನ್ನೋ ದೊಡ್ಡ ಮೀನುಗಳು ಈ ಸಣ್ಣ ಆಲೋಚನೆಯನ್ನ ನುಂಗಿ ಹಾಕುವ ಅಪಾಯ ಸದಾ ಇರುತ್ತೆ. ಓ, ಅಂದ್ರೆ ನದಿಯ ದೊಡ್ಡ ಮೀನುಗಳು ಸಣ್ಣ ಮೀನನ್ನ ತಿನ್ನೋ ಭಯ ಇದ್ದ ಹಾಗೆ ನಮ್ಮ ಮನಸ್ಸಿನೊಳಗಿನ ದೊಡ್ಡ ದೊಡ್ಡ ಗೊಂದಲಗಳು, ಅಹಂಕಾರಗಳು ಆ ಪುಟ್ಟ ಜಾಗೃತಿಯನ್ನ ನಾಶ ಮಾಡಬಹುದು. ಎಕ್ಸಾಕ್ಟ್ಲಿ. ಅದಕ್ಕೆ ಆ ಪುಟ್ಟ ಆಲೋಚನೆಗೆ ರಾಜ ಸತ್ಯವ್ರತನಂತಹ ದೃಢ ಮನಸ್ಸಿನ ಆಶ್ರಯ ಬೇಕಾಗತ್ತೆ. ಅದನ್ನ ಕಡೆಗಣಿಸದೆ ಪೋಷಿಸಿದ್ರೆ ಏನಾಗುತ್ತೆ ಅನ್ನೋದೇ ಆ ಮೀನಿನ ಬೆಳವಣಿಗೆ. ಕಮಂಡಲದಿಂದ ಸಮುದ್ರದವರೆಗೆ ಬೆಳೆದ ಹಾಗೆ ಆ ಒಂದು ಸಣ್ಣ ಒಳ್ಳೆಯ ಆಲೋಚನೆ ನಿಧಾನವಾಗಿ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಆವರಿಸಿಕೊಳ್ಳುವಷ್ಟು ಬೃಹತ್ ಶಕ್ತಿಯಾಗುತ್ತೆ. ಅದ್ಭುತ. ಒಂದೇ ಒಂದು ಸಣ್ಣ ಜಾಗೃತಿಯ ಕಿಡಿ ಇಡೀ ಅಜ್ಞಾನವನ್ನ ಹೇಗೆ ಸುಡಬಲ್ಲದು ಅಂತ. ಇದರ ಜೊತೆಗೆ ಲೇಖನಗಳಲ್ಲಿ ಹಯಗ್ರೀವನ ಪ್ರಸಂಗ ಕೂಡ ಇದೆ. ರಾಕ್ಷಸ ಹಯಗ್ರೀವ ವೇದಗಳನ್ನ ಕದ್ದು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟ ಅಂತ ಮೂಲಗಳು ಹೇಳ್ತಾವೆ. ವೇದಗಳನ್ನ ಕದಿಯೋದು ಅಂದ್ರೆ ಏನು? ಇದರ ತಾತ್ವಿಕ ಹಿನ್ನೆಲೆ ಏನು? ಇಲ್ಲಿ ವೇದಗಳು ಅಂದ್ರೆ ಕೇವಲ ಪುಸ್ತಕಗಳಲ್ಲ, ಅವು ಸಾರ್ವತ್ರಿಕ ಜ್ಞಾನದ ಸಂಕೇತ. ಹಯಗ್ರೀವ ಅಂದ್ರೆ ಮನುಷ್ಯನೊಳಗಿನ ಮೊಂಡುತನ ಮತ್ತು ಅಜ್ಞಾನ. ಅವನು ವೇದಗಳನ್ನ ಕದ್ದು ಸಮುದ್ರದಲ್ಲಿ ಬಚ್ಚಿಟ್ಟ ಅಂದ್ರೆ ಆ ಸಮುದ್ರ ಮನುಷ್ಯನ ಅಜ್ಞಾನದ ಸಾಗರ ಅಂತ ಅರ್ಥ. ಅಂದ್ರೆ ನಮ್ಮ ಅಂತರಂಗದಲ್ಲಿ ಅರಿವು ಕಳೆದು ಹೋದಾಗ ಅಹಂಕಾರ ಆ ಜ್ಞಾನವನ್ನ ಅಜ್ಞಾನದ ಸಾಗರದಲ್ಲಿ ಮುಳುಗಿಸುತ್ತೆ. ಹೌದು. ಆ ಕತ್ತಲೆಯ ಆಳದಲ್ಲಿ ಕಳೆದು ಹೋದ ಜ್ಞಾನವನ್ನ ಮರಳಿ ತರಲು ಆ ಸಾಗರವನ್ನ ಸೀಳುಕೊಂಡು ಭಗವಂತ ಮತ್ಸ್ಯನಾಗಿ ಬರ್ತಾನೆ. ಅಜ್ಞಾನದ ಕತ್ತಲೆಯಿಂದ ಜ್ಞಾನವನ್ನ ಮೇಲೆತ್ತುವ ಪ್ರಕ್ರಿಯೆನೇ ಈ ಮತ್ಸ್ಯಾವತಾರ. ಇದಾದ್ಮೇಲೆ ಬರುವ ಆ ಪ್ರಳಯ ಮತ್ತು ಹಡಗಿನ ರೂಪಕನೂ ಅಷ್ಟೇ ಕುತೂಹಲಕಾರಿಯಾಗಿದೆ. ಜಗತ್ತೆಲ್ಲ ಪ್ರಳಯದ ನೀರಿನಲ್ಲಿ ಮುಳುಗುವಾಗ ಭಗವಂತ ಒಂದು ದೊಡ್ಡ ಹಡಗನ್ನ ತನ್ನ ಕೊಂಬಿಗೆ ಕಟ್ಟಿಕೊಂಡು ರಕ್ಷಿಸ್ತಾನೆ. ಟಿಪ್ಪಣಿಗಳ ಪ್ರಕಾರ ಆ ಹಡಗಿನಲ್ಲಿರುವ ಸಪ್ತಋಷಿಗಳು ಅಂದ್ರೆ ಮನುಷ್ಯನ ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿಶಕ್ತಿಯ ಸಂಕೇತ ಅಲ್ವಾ? 100%. ಮತ್ತೆ ಆ ಪ್ರಳಯ ಬೇರೇನೂ ಅಲ್ಲ, ನಾವು ಬದುಕುತ್ತಿರುವ ಈ ಜಗತ್ತು, ಇಲ್ಲಿನ ಕಷ್ಟ ಸುಖಗಳು, ಸವಾಲುಗಳು, ಇವೆಲ್ಲ ನಮ್ಮನ್ನ ಮುಳುಗಿಸಲು ಬರುವ ಬಿರುಗಾಳಿಗಳು. ಈ ಸಂಸಾರ ಸಾಗರದಲ್ಲಿ ನಮ್ಮನ್ನ ಮುಳುಗಿಸದೆ ಕಾಪಾಡುವ ಆ ಹಡಗು ಯಾವುದು ಗೊತ್ತಾ? ಅದುವೇ ನಂಬಿಕೆ. ನಂಬಿಕೆನೇ ಆ ಹಡಗು. ಹೌದು. ಆದ್ರೆ ಬರೀ ಹಡಗಿದ್ರೆ ಸಾಲದು. ಆ ಹಡಗಿನ ಹಗ್ಗವನ್ನ ದೈವತ್ವಕ್ಕೆ ಕಟ್ಟಿ ಹಾಕ್ಬೇಕು ಅಂತ ಉಲ್ಲೇಖ ಇದೆ. ನಮ್ಮ ನಂಬಿಕೆ ಅನ್ನೋ ಹಡಗಿನ ಹಗ್ಗವನ್ನ ಶುದ್ಧ ಅರಿವಿಗೆ ಗಟ್ಟಿಯಾಗಿ ಕಟ್ಟಿದ್ರೆ ಎಂಥ ಬಿರುಗಾಳಿಗೂ ನಾವು ಮುಳುಗೋದಿಲ್ಲ ಅನ್ನೋ ಭರವಸೆ ಇದೆ. ಅದೇ ಈ ರೂಪಕದ ಶಕ್ತಿ. ಹಗ್ಗ ಅಂದ್ರೆ ನಮ್ಮ ಏಕಾಗ್ರತೆ ಮತ್ತು ಬದ್ಧತೆ. ಅದನ್ನ ಆ ಮತ್ಸ್ಯದ ಕೊಂಬಿಗೆ ಅಂದ್ರೆ ಪರಮಸತ್ಯಕ್ಕೆ ಕಟ್ಟಿದಾಗ ಮಾತ್ರ ನಂಬಿಕೆಯ ಹಡಗು ಸುರಕ್ಷಿತವಾಗಿರುತ್ತೆ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? 100 ವರ್ಷಗಳ ಹಿಂದಿನ ಈ ಕಥೆಯಿಂದ ನಾವು ಕಲಿಬೋದಾದ ಪಾಠದ ಬಗ್ಗೆ ಹೇಳೋದಾದ್ರೆ ಲೇಖನಗಳು ಶುದ್ಧತೆ ಮತ್ತು ಜಾಗೃತಿಯ ಮೇಲೆ ಅತಿ ಹೆಚ್ಚು ಒತ್ತು ನೀಡಿವೆ. ಹೌದು, ಇದು ಬಹಳ ಮುಖ್ಯವಾದ ಘಟ್ಟ. ನಾವು ಜಾಗೃತಿಯ ಬಗ್ಗೆ ಮಾತಾಡ್ತೀವಿ, ಆದ್ರೆ ದಿನನಿತ್ಯದ ಬದುಕಿನಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದು ಹೇಗೆ? ನಾವು ಮೀನಿನ ನೈಸರ್ಗಿಕ ಗುಣವನ್ನ ಗಮನಿಸಬಹುದು. ಮೀನು ಸದಾ ನೀರಿನಲ್ಲೇ ಇರುತ್ತೆ, ಆದ್ರೆ ಅದನ್ನ ಒಮ್ಮೆ ನೀರಿನಿಂದ ಹೊರತೆಗೆದು ನೋಡಿದ್ರೆ ಅದರ ಮೈಗೆ ಒಂದು ಹನಿ ನೀರು ಕೂಡ ಅಂಟ್ಕೊಂಡಿರಲ್ಲ. ಓ ಹೌದಾನೆ. ಇದು ಪ್ರಕೃತಿಯ ವಿಸ್ಮಯ. ನಾವು ಬದುಕುತ್ತಿರುವ ಈ ಪ್ರಪಂಚನೇ ಆ ನೀರು. ನಾವು ದಿನನಿತ್ಯದ ಕೆಲಸಗಳಲ್ಲಿ, ಒತ್ತಡಗಳಲ್ಲಿ ಮುಳುಗಿರುತ್ತೀವಿ. ಆದ್ರೆ ಜಗತ್ತಿನ ಆಸೆ, ದ್ವೇಷ ಮತ್ತು ಅಜ್ಞಾನ ನಮಗೆ ಅಂಟುಕೊಳ್ಳದಂತೆ ಬದುಕುವುದು ಹೇಗೆ ಅನ್ನೋದನ್ನ ಮೀನು ಕಲಿಸುತ್ತೆ. ಅಂದ್ರೆ ಕಮಲದ ಎಲೆ ಮೇಲೆ ನೀರು ನಿಲ್ಲದ ಹಾಗೆ, ಮೀನಿನ ಮೈಗೆ ನೀರು ಅಂಟದ ಹಾಗೆ ಬದುಕುವುದು. ಎಕ್ಸಾಕ್ಟ್ಲಿ. ಲೇಖನಗಳು ಇದನ್ನೇ ನಿರ್ಲಿಪ್ತತೆ ಅಂತ ಕರೀತಾವೆ. ಋಷಿಗಳು ಕೊಟ್ಟ ಜ್ಞಾನ ಬರೀ ಪೂಜೆಗಲ್ಲ, ನಮ್ಮ ದಿನನಿತ್ಯದ ಪ್ರತಿಯೊಂದು ಕೆಲಸಗಳಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು. ಅಂಟುಕೊಳ್ಳದೆ ಬದುಕುವುದು, ಆದರೆ ಪೂರ್ಣ ಪ್ರಮಾಣದಲ್ಲಿ ಕರ್ತವ್ಯ ನಿಭಾಯಿಸುವುದು, ಇದೇ ನಿಜವಾದ ಜಾಗೃತಿ. ಮೀನಿಗೆ ನೀರು ಅಂಟುಕೊಳ್ಳದಂತೆ ನಾವು ಬದುಕಬೇಕು ಅನ್ನೋದು ಬಹಳ ಸರಳ ಆದರೆ ಅತ್ಯಂತ ಆಳವಾದ ತತ್ವ. ಜೊತೆಗೆ ನಮಗೆ ಒದಗಿಸಿರುವ ಲೇಖನಗಳಲ್ಲಿ ಅಂತರಂಗದ ಬೆಳಕು ಅನ್ನೋ ಪ್ರಮುಖ ಅಂಶವೂ ಇದೆ. ದೈವತ್ವ ಅಂದ್ರೆ ಹೊರಗಿನ ಶಕ್ತಿಯಲ್ಲ, ಅದು ನಮ್ಮ ಅರಿವಿನಲ್ಲೇ ಇದೆ ಅಂತ. ಹೌದು, ಲೇಖನಗಳು ಇದನ್ನ ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸ್ತವೆ. ದೇವರು ಅಂದ್ರೆ ವಿಗ್ರಹಗಳಲ್ಲ ಅಥವಾ ಹೊರಗೆ ಹುಡುಕುವ ವಸ್ತುವಲ್ಲ, ಅದು ನಮ್ಮೊಳಗಿನ ಜಾಗೃತ ಅರಿವು.
ಆ ಅರಿವು ಜಾಗೃತವಾದಾಗ ಮಾತ್ರ ಅಜ್ಞಾನದ ಸಮುದ್ರದಿಂದ ಪಾರಾಗಲು ಸಾಧ್ಯ. ವೇದವ್ಯಾಸರು ಸಾವಿರಾರು ವರ್ಷ ತಪಸ್ಸು ಮಾಡಿದ್ದೇ ಈ ಅಂತರಂಗದ ಬೆಳಕನ್ನ ಕಂಡುಕೊಳ್ಳೋಕೆ. ಆ ಬೆಳಕು ಸದಾ ಪ್ರಕಾಶಿಸ್ತಿರ್ಬೇಕು. ಅದುವೇ ಮತ್ಸ್ಯಾವತಾರದ ನಿಜವಾದ ಸಂದೇಶ. ಖಂಡಿತ. ಜ್ಞಾನದ ಹಾದಿಯಲ್ಲಿ ನಡೆಯುವುದು ಅಂದ್ರೆ ನಮ್ಮೊಳಗಿನ ಈ ಬೆಳಕಿನ ಜೊತೆಗೆ ನಾವು ಅನುಸಂಧಾನ ಮಾಡೋದು. ಹೌದು, ಹೊರಗಿನ ಬಿರುಗಾಳಿ ಎಷ್ಟೇ ಜೋರಾಗಿದ್ರೂ ಅಂತರಂಗದ ದೀಪ ಆರಿ ಹೋಗದಂತೆ ಕಾಪಾಡಿಕೊಳ್ಳೋದೇ ಈ ಅರಿವಿನ ವ್ಯವಸ್ಥೆಯ ಅಂತಿಮ ಗುರಿ. ಈಗ ನಾವು ಚರ್ಚಿಸಿದ ಎಲ್ಲಾ ವಿಚಾರಗಳನ್ನು ಒಗ್ಗೂಡಿಸುವ ಸಮಯ. ಟಿಪ್ಪಣಿಗಳ ಪ್ರಕಾರ ಮತ್ಸ್ಯಾವತಾರ ಕೇವಲ ಒಂದು ಕಥೆಯಲ್ಲ, ಅದು ಮನುಷ್ಯನ ಅರಿವಿನ ವಿಕಾಸದ ಕಥೆ. ತಪಸ್ಸಿನಿಂದ ಹಿಡಿದು ಸಣ್ಣ ಒಳ್ಳೆಯ ಆಲೋಚನೆ ಅನ್ನೋ ಪುಟ್ಟ ಮೀನಿನ ರೂಪಕ, ವೇದಗಳ ರಕ್ಷಣೆ, ನಂಬಿಕೆಯ ಹಡಗು ಮತ್ತು ಅಂತಿಮವಾಗಿ ಮೀನಿನಂತೆ ಅಂಟಿಕೊಳ್ಳದೆ ಬದುಕುವ ಕಲೆ. ಇದನ್ನ ದಿನನಿತ್ಯ ಅಳವಡಿಸಿಕೊಂಡ್ರೆ ಮಾತ್ರ ಈ ಜ್ಞಾನ ನಮಗೆ ಸಾರ್ಥಕ. ನಿಜ. ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ಒಂದು ಪ್ರಚೋದನಾತ್ಮಕವಾದ ವಿಚಾರವನ್ನ ವಿವೇಚನೆಗಾಗಿ ಹಾಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಕಥೆಯಲ್ಲಿ ಬರುವ ಆ ಪುಟ್ಟ ಮೀನು ಮನಸ್ಸಿನಲ್ಲಿ ಮೂಡುವ ಒಂದು ಸಣ್ಣ ಆಲೋಚನೆಯ ಸಂಕೇತವೆಂದಾದರೆ, ಪ್ರಸ್ತುತ ನಮ್ಮ ಮನಸ್ಸೆಂಬ ಕಮಂಡಲದಲ್ಲಿ ದಿನನಿತ್ಯ ನಾವು ಯಾವ ರೀತಿಯ ಪುಟ್ಟ ಆಲೋಚನೆಗೆ ಆಶ್ರಯ ಕೊಡ್ತಾ ಇದ್ದೀವಿ? ನಾವು ಪೋಷಿಸುವ ಆ ಒಂದು ಸಣ್ಣ ಆಲೋಚನೆ ನಾಳೆ ಬೆಳೆದು ಮಡಕೆ, ಕೆರೆಗಳನ್ನ ದಾಟಿ ನಮ್ಮ ಇಡೀ ಬದುಕನ್ನೇ ಆಕ್ರಮಿಸಿಕೊಳ್ಳುವ ಬೃಹತ್ ಶಕ್ತಿಯಾಗುತ್ತೆ ಅನ್ನೋದಾದರೆ, ಇಂದು ಈ ಕ್ಷಣದಲ್ಲಿ ಜಾಗ ಪಡೆಯುತ್ತಿರುವ ಆ ಆಲೋಚನೆ ಭಯದ್ದಾಗಿರುತ್ತೋ ಅಥವಾ ಜ್ಞಾನದ್ದಾಗಿರುತ್ತೋ? ಮನಸ್ಸಿನ ಕಮಂಡಲದಲ್ಲಿ ಬೆಳೆಯುತ್ತಿರುವ ಆ ಮೀನು ಯಾವುದು ಅನ್ನೋ ಈ ಆಳವಾದ ಪ್ರಶ್ನೆಯನ್ನ ಹಾಗೆ ಉಳಿಸುತ್ತಾ ಮತ್ತೊಂದು ಆಸಕ್ತಿದಾಯಕ ಮೂಲಗಳ ವಿಶ್ಲೇಷಣೆಯೊಂದಿಗೆ ಮುಂದಿನ ಬಾರಿ ನಾವು ಮತ್ತೆ ಭೇಟಿಯಾಗೋಣ. ಜ್ಞಾನದ ಹುಡುಕಾಟ ನಿರಂತರವಾಗಿರಲಿ.